ಹಾಕು ಮನುಷ್ಯ ನೀ ಚುನಾವಣೆ ದಿವಸ. ಮತವ ಹಾಕು ಮನುಷ್ಯ ನೀ ಚುನಾವಣೆ ದಿವಸ. ಮತವ ಕೊಟ್ಟ ಮೇಲೆ ನಿನ್ನ ನೋಡಿ ಕಲಿಯತಾರ. ಮತವ ಕೊಟ್ಟ ಮೇಲೆ ನಿನ್ನ ನೋಡಿ ಕಲಿಯತಾರ. ಜಾಣ ಎನ್ನುತ್ತಾರ, ಕೈಯ ಮುಗಿಯುತ್ತಾರ, ಮತ ಹಾಕುತ್ತಾರ, ಈ ದೇಶ ಕಟ್ಟತಾರ. ಮತವ ಹಾಕು ಮನುಷ್ಯ ನೀ ಚುನಾವಣೆ ದಿವಸ. ಮತವ ಹಾಕು ಮನುಷ್ಯ ನೀ ಚುನಾವಣೆ ದಿವಸ. ಸನ್ 2024-25ನೇ ಸಾಲಿನ ವಿ.ಸಿ. ಭೀಮರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಚುಮಕಿಯ ಶಾಲಾ ಸಂಸತ್ ರಚನೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಚುನಾವಣೆ ಕಾರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಾನು ನನ್ನ ಪರವಾಗಿ, ಶಾಲೆಯ ಪರವಾಗಿ ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಚುನಾವಣಾ ಕಾರ್ಯದಲ್ಲಿ 1950ರ ಪ್ರಜಾಪ್ರಾತಿನಿಧ್ಯ ಕಾಯ್ದೆ ಪ್ರಕಾರ ಚುನಾವಣೆಗಳು ಭಾರತದ ಹಳಹದಿಯಾಗಿ ಆ ನಿಟ್ಟಿನಲ್ಲಿ ನಾವು ಚುನಾವಣೆಗಳು ಯಾವ ರೀತಿಯಲ್ಲಿ ನಡೀತಾ ಇದೆ, ಆ ಚುನಾವಣೆ ಉದ್ದೇಶ ಏನು, ಯಾವ ರೀತಿ ನಡೆಯಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ಒದಗಿಸುವಂಥ ದೃಷ್ಟಿಯಿಂದ ಚುನಾವಣೆಯ ಸಂಪೂರ್ಣ ವಿವರಣೆ ಪದ್ಧತಿಯನ್ನು ಈ ಒಂದು ಚುನಾವಣೆಯಲ್ಲಿ ಅವರಿಗೆ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಯಾರ್ಯಾವ ಅಧಿಕಾರಿಗಳು ಯಾವ್ಯಾವ ಕಾರ್ಯಗಳನ್ನು ನಿರ್ವಹಿಸಬೇಕು, ಅವರ ಕರ್ತವ್ಯಗಳು ಏನು ಅಂತಕ್ಕಂಥದ್ದನ್ನು ಒಂದು ಸಂಕ್ಷಿಪ್ತ ರೀತಿಯಲ್ಲಿ ವಿವರಿಸ್ತಾ ಇದ್ದೀವಿ. ಮೊದಲನೇದಾಗಿ ಶ್ರೀಮತಿ ರತ್ನಾ ಕೆ. ಪೂಜಾರಿ ಅವರು ಇವತ್ತಿನ ಈ ಮತ ಕೇಂದ್ರದ ಅಧ್ಯಕ್ಷಾಧಿಕಾರಿಯಾಗಿ ಕಾರ್ಯನಿರ್ವಹಿಸಬೇಕಂತೇಳಿ ಅವರಲ್ಲಿ ಕೋರುತ್ತೇನೆ. ಅದರ ಜೊತೆಗೆ ನಾನು ಈ ಚುನಾವಣೆಯ ರಿಟರ್ನಿಂಗ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತೇನೆ. ನಂತರದಲ್ಲಿ ಮೊದಲ ಪೋಲಿಂಗ್ ಅಧಿಕಾರಿಯಾಗಿ ಶ್ರೀಯುತ S.K. ನವಲೆ ಇವರು, ಜೊತೆಗೆ ದ್ವಿತೀಯ ಪೋಲಿಂಗ್ ಅಧಿಕಾರಿಯಾಗಿ ಶ್ರೀಮತಿ S.V. ನಲ್ವಡಿ ಅವರು ಕಾರ್ಯನಿರ್ವಹಿಸುತ್ತಾರೆ. ದ್ವಿತೀಯ ಅಧಿಕಾರಿಯಾಗಿ ಶ್ರೀಯುತ K. ಭಟ್ಟಿ ಸರ್ ಕಾರ್ಯನಿರ್ವಹಿಸುತ್ತಾರೆ. ಈ ಉಳಿದಂತೆ ಮೇಲು ಉಸ್ತುವಾರಿಯಾಗಿ ಶ್ರೀಯುತ B.N. ಮೆಳವಳ್ಳಿ ಸರ್ ಮತ್ತು ಶ್ರೀಯುತ ಸಾಲಾಳಿ ಸರ್ ಅವರು ಈ ಚುನಾವಣೆಯ ಸಂಪೂರ್ಣ ಉಸ್ತುವಾರಿಯನ್ನು ನೋಡ್ಕೊಳ್ಬೇಕಂತ ಜೊತೆಗೆ ಕಾಂಗ್ರೆಸ್ ಅವರು ಇದರ ಸಂಪೂರ್ಣ ವೀಕ್ಷಣಾಧಿಕಾರಿ ವೀಕ್ಷಣಾಧಿಕಾರಿಯಾಗಿ ಮೈಕ್ರೋ ಅಬ್ಸರ್ವರ್ ಆಗಿ ಕಾರ್ಯನಿರ್ವಹಿಸಬೇಕು. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪೋಲಿಂಗ್ ಏಜೆಂಟರಾಗಿ ನಿಂಬಣ್ಣವರ್ ಮತ್ತು ನಿಂಬಣ್ಣವರ್ ಮತ್ತು ಹನುಮಂತ್ ಹಳ್ಳಕಟ್ಟಿ ಇವರು ಏಜೆಂಟರಾಗಿ ಈ ಒಂದು ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸಿ ಈ ಚುನಾವಣೆಗಳು ಭಾರತದ ಭವ್ಯ ಹಳಹದಿಯ ಸಮಗ್ರ ನಿಲುಗಲ್ಲುಗಳಾಗಿ ಕಾಣಿಸಿಕೊಳ್ತೇವೆ. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಚುನಾವಣೆಯ ಸಂಪೂರ್ಣ ಮಾಹಿತಿ ದೊರೆಯಲಿ, ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲರೂ ಸಮಗ್ರವಾಗಿ ಪಾಲ್ಗೊಳ್ತಕ್ಕಂಥ ಸದುದ್ದೇಶದಿಂದ ಚುನಾವಣೆ ಕಾರ್ಯ ಯಶಸ್ವಿ ಆಗಲಿ ಅಂತ ಹಾರೈಸಿ ಈ ಒಂದು ಸಂಕ್ಷಿಪ್ತ ಚುನಾವಣೆ ವಿವರಣೆ ಚುನಾವಣೆ ದಿವಸ. ಮತವ ಕೊಟ್ಟ ಮೇಲೆ ನಿನ್ನ ನೋಡಿ ಕಲಿಯತಾರ. ಮತವ ಕೊಟ್ಟ ಮೇಲೆ ನಿನ್ನ ನೋಡಿ ಕಲಿಯತಾರ. ಜಾಣ ಎನ್ನುತ್ತಾರ, ಕೈಯ ಮುಗಿಯುತ್ತಾರ, ಮತವ ಹಾಕುತ್ತಾರ, ಈ ದೇಶ ಕಟ್ಟತಾರ. ಮತವ ಹಾಕು ಮನುಷ್ಯ ನೀ ಚುನಾವಣೆ ದಿವಸ. ಮತವ ಹಾಕು ಮನುಷ್ಯ ನೀ ಚುನಾವಣೆ ದಿವಸ.
ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ತಪ್ಪದೆ ಬಂದು ಮತವನ್ನು ಹಾಕಿ ಚುನಾವಣೆಯೆಂದು ಮರೆಯಿರಿ ಶೋಕಿ. ನಾಡ ಕಟ್ಟಲು ಓಟು ಹಾಕಿರಿ ನೀವು ಎಲ್ಲರೂ. ಚುನಾವಣೆ ಬೇಕು ಮತವನ್ನು ನೀ ಹಾಕು ಎಂದು ಬಿಡದಿರು, ಬಿಟ್ಟು ಹಕ್ಕನ್ನು ಮರೆಯದಿರು. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ಬಡತನ ಇರಲಿ ಸಿರಿತನ ಬರಲಿ ಮತವು ನಿಮ್ಮದು ಎಂದು ಮತವು ನಿಮ್ಮದು. ಹಬ್ಬವು ಬರಲಿ ಹಿಗ್ಗನು ತರಲಿ ಮತವು ಬಿಡದಿರು ಎಂದು ಮತವು ಬಿಡದಿರು. ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ. ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ, ಬಿಡದಿರಿ ನೀವು ಮತವನ್ನು ಹಾಗೆ. ಗೆಳೆಯನ ತಾರೋ ವಿನಯದಿ ಹೀಗೆ, ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ್ತಾ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ನಿಮ್ಮ ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು, ದೊಡ್ಡ ದಾನವೇ. ಹರಳಕಟ್ಟಿ ಎಂಬ ಹೆಸರಿನವನಾದ ನಾನು ನಮ್ಮ ಪ್ರೌಢಶಾಲೆಯಲ್ಲಿ ಚುನಾವಣೆಯ ಮೂಲಕ ಸ್ಥಾಪಿತವಾದ ಶಾಲಾ ಸಂಸತ್ತಿನ ಪ್ರಧಾನಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಶ್ರದ್ಧಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ಶಾಲಾ ನಿಯಮಗಳಿಗೆ ಅನುಸಾರವಾಗಿ ನಿಷ್ಠೆಯಿಂದ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಯಲ್ಲಮ್ಮ ಕೋಣನ್ನವರ್ ಎಂಬ ಹೆಸರಿನವಳಾದ ನಾನು ನಮ್ಮ ಪ್ರೌಢಶಾಲೆಯಲ್ಲಿ ಚುನಾವಣೆಯ ಮೂಲಕ ಸ್ಥಾಪಿತವಾದ ಶಾಲಾ ಸಂಸತ್ತಿನ ಪ್ರಧಾನಿಯಾಗಿ ನನ್ನ ಕರ್ತವ್ಯಗಳನ್ನು ಗುರುಗಳ ಮಾರ್ಗದರ್ಶನದಲ್ಲಿ ಶ್ರದ್ಧಾಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ ಶಾಲಾ ನಿಯಮಗಳಿಗೆ ಅನುಸಾರವಾಗಿ ನಿಷ್ಠೆಯಿಂದ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.